ಬಿಗ್ ಬಾಸ್ ಸೀಸನ್ 12ರ ಫಿನಾಲೆಯನ್ನು ಪ್ರೇಕ್ಷಕರು ಕುತೂಹಲದಿಂದ ಕಾಯುತ್ತಿದ್ದಾರೆ. ಯಾಕೆಂದರೆ ಸಿಂಗಲ್ ಸಿಂಹ ಅಂತ ಕರೆಸಿಕೊಳ್ಳುತ್ತಿದ್ದ ಗಿಲ್ಲಿಗೆ ಯಾರು ಟಕ್ಕರ್ ಕೊಡಲು ಸಾಧ್ಯವಿಲ್ಲ, ಅವರೇ ವಿನ್ ಆಗ್ತಾರೆ ಅಂತ ಈ ಮೊದಲು ಎಲ್ಲರೂ ಅಂದುಕೊಂಡಿದ್ದರು. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆಯು ಕನ್ನಡ ಪರ ಹೋರಾಟಗಾರ್ತಿ ಅಶ್ವಿನಿ ಗೌಡ ಅವರ ಬೆಂಬಲಕ್ಕೆ ನಿಂತಿದ್ದ ತಡ ವೋಟಿಂಗ್ ನಲ್ಲಿ ಭಾರಿ ಬದಲಾವಣೆಯಾಗುತ್ತಿದ್ದು, ಎಲ್ಲರೂ ವಿಧಾನಸಭಾ ಚುನಾವಣೆ ಅಥವಾ ಲೋಕಸಭಾ ಚುನಾವಣೆ ನಡೆಯುತ್ತಿದೆ ಎನ್ನುವ ರೀತಿ ದೊಡ್ಡ ಪ್ರಮಾಣದಲ್ಲಿ ಅಭಿಮಾನಿಗಳು ವೋಟಿಂಗ್ ಮಾಡಿರುವುದು ಕಂಡು ಬಂದಿದೆ. ಕಿಚ್ಚ ಸುದೀಪ್ ಅವರು ಈ ಬಾರಿ ಬಂದಿರುವ ಅತ್ಯಧಿಕ ವೋಟಿಂಗ್ ಬಗ್ಗೆ ಮಾತನಾಡಿದ್ದಾರೆ. ಹೋದ ವರ್ಷ ವಿನ್ನರ್ ಗೆ 5 ಕೋಟಿ ಚಿಲ್ಲರೆ ವೋಟಿಂಗ್ ಬಂದಿತ್ತು. ಈ ವರ್ಷ ಅತ್ಯಧಿಕ ವೋಟಿಂಗ್ ಎಷ್ಟು ಬಂದಿರಬಹುದು ಎಂದು ಕಿಚ್ಚ ಸುದೀಪ್ ಅವರು ಕೇಳಿದ್ದಾರೆ. ಆಗ ರಘು ಅವರು 12ರಿಂದ 13 ಕೋಟಿ ವೋಟಿಂಗ್ ಬಂದಿರಬಹುದು ಎಂದರೆ ಗಿಲ್ಲಿ 8ರಿಂದ 10 ಕೋಟಿ ವೋಟಿಂಗ್ ಬಂದಿರಬಹುದು ಎಂದಿದ್ದಾರೆ. ಆಗ ಸುದೀಪ್ ಅವರು ಈ ಬಾರಿ ಅತ್ಯಧಿಕ ವೋಟಿಂಗ್ ಮೊದಲನೇ ಸ್ಥಾನ ಪಡೆದಿರುವವರು 37 ಕೋಟಿ ವೋಟಿಂಗ್ ಪಡೆದಿದ್ದಾರೆ ಅಂತ ಹೇಳುವುದರ ಮುಖಾಂತರ ಸ್ಪರ್ಧಿಗಳಷ್ಟೇ ಅಲ್ಲದೆ ಪ್ರೇಕ್ಷಕರು ಕೂಡ ಸುದೀಪ್ ಹೇಳಿಕೆಯಿಂದ ಶಾಕ್ ಆಗಿದ್ದಾರೆ. ಮೊದಲನೇ ಹಾಗೂ ಎರಡನೇ ಸ್ಪರ್ಧಿ ಮಧ್ಯೆ ತುಂಬಾ ಕಡಿಮೆ ಅಂತರ ಇದೆ ಎಂದು ಹೇಳಿದ್ದು ಗಿಲ್ಲಿ ಅಭಿಮಾನಿಗಳಲ್ಲಿ ನಡುಕ ಹುಟ್ಟಿಸಿದೆ. ಹೌದು, ಈಗಾಗಲೇ ಕರವೇ ದೇಶ ವಿದೇಶಗಳಿಂದ ಅಶ್ವಿನಿ ಗೌಡ ಅವರಿಗೆ ವೋಟಿಂಗ್ ಮಾಡಿ ಅಂತ ಹೇಳುತ್ತಿದ್ದು, ಇನ್ನು ವೋಟಿಂಗ್ ಹೆಚ್ಚಾಗುವ ಸಾಧ್ಯತೆ ಇದ್ದು ಯಾರು ಗೆಲ್ತಾರೆ ಅಂತ ನಾಳೆವರೆಗೂ ಕಾಯಲೇಬೇಕಾಗಿದೆ. ಫ್ರೆಂಡ್ಸ್, ನೀವೇನಾದರೂ ಬಿಗ್ ಬಾಸ್ ಪ್ರೇಕ್ಷಕರಾಗಿದ್ದರೆ ಯಾರಿಗೆ ವೋಟ್ ಮಾಡಿದಿರಿ ಅನ್ನೋದನ್ನ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.